ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಅಂತಂದರೆ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿರ್ತೀರ, ಹೈದರಾಬಾದ್ಗೆ ಹೋಗಿದ್ವಿ, ರಾಮೋಜಿ ಫಿಲ್ಮ್ ಸಿಟಿದೆಲ್ಲ ತೋರಿಸಿದ್ದೆ. ಅಂದರೆ ನನಗೆ ಎಷ್ಟು ಕವರ್ ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ನಾನು. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ಅಲ್ಲೇ ಸ್ಟೇ ಆಗಿದ್ವಿ ಹೈದರಾಬಾದಲ್ಲಿ. ನಿಯರೆಸ್ಟ್ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿದ್ವಿ. ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಮತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು 3ನೇ ದಿನ ಆಯಿತು ನಾವು ಲಾಂಗ್ ಟ್ರಿಪ್ಪಿಗೆ ಬಂದು. ಫಸ್ಟ್ನೇ ದಿನ ಬರೀ ಟ್ರಾವೆಲ್ ಆಯಿತು. ಸೆಕೆಂಡ್ನೇ ದಿನ ಅಂದರೆ ಸ್ಟೇ ಆಗಿದ್ವಲ್ಲ, ಅಲ್ಲಿಂದನೇ ರೆಡಿಯಾಗಿ ರಾಮೋಜಿ ಫಿಲಮ್ ಸಿಟಿಗೆ ನಿಯರೆಸ್ಟಲ್ಲೇ ಒಂದು ಹೋಟೆಲ್ ಸ್ಟೇ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾವು ಬೆಳಿಗ್ಗೆನೇ ರಾಮೋಜಿ ಫಿಲಮ್ ಸಿಟಿಗೆ ಹೊರಟು ಅಲ್ಲಿಂದ ಬರೋ ಅಷ್ಟರಲ್ಲೇ ಸಂಜೆ ಈವ್ನಿಂಗ್ ಆಗಿತ್ತು. ಅಂದರೆ 6:30, 7 o'clock ಆಗಿತ್ತು. ಫುಲ್ಲು ಟಯರ್ಡ್ ಆಗಿದ್ವಲ್ಲ, ಅದಕ್ಕೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನೈಟಲ್ಲಿ ಡಿನ್ನರ್ಗೆ ಹೋದ್ವಿ. ಹೈದರಾಬಾದ್ ಅಂದ ತಕ್ಷಣ ಹೈದರಾಬಾದ್ ಬಿರಿಯಾನಿ ಫೇಮಸ್ಸು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಂದು ಸಜೆಷನ್ ಏನು ಅಂತಂದರೆ, ಹೈದರಾಬಾದ್ಗೆ ಹೋದರೆ ರಾಮೋಜಿ ಫಿಲಮ್ ಸಿಟಿಗೆ ಹೋದರೆ ಅಲ್ಲಿಂದ ನಿಯರೆಸ್ಟಲ್ಲೇ ಪಿಸ್ತಾ ಹೌಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೋಗಿ ಫುಡ್ನ ಟ್ರೈ ಮಾಡಿ. ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೈದರಾಬಾದಲ್ಲಿ ಈಗ ಬಿರ್ಲಾ ಟೆಂಪಲ್ಗೆ ಅಂದರೆ ಬಿರ್ಲಾ ಮಂದಿರ್ ಅಂತ ಅಲ್ಲಿಗೆ ಬಂದಿದ್ದೀವಿ. ಹೊರಗಡೆಯಿಂದ ವ್ಯೂ ಈ ಥರ. ಅಲ್ಲಿ ಇರೋರು ಮಕ್ಕಳು ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಬಂದಿದ್ರಲ್ಲ ಅವರು ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇದು ಹೈದರಾಬಾದಲ್ಲಿರೋ ವಿಷ್ಣು ಮತ್ತು ಲಕ್ಷ್ಮೀ ದೇವಸ್ಥಾನ, ಅಂದರೆ ಹಿಂದೂ ದೇವಸ್ಥಾನ ಫುಲ್ಲು ವೈಟ್ ಮಾರ್ಬಲ್ಸಿಂದ ಮಾಡಿರೋದು. ತುಂಬ ಚೆನ್ನಾಗಿತ್ತು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇರುತ್ತಲ್ಲ ಹೊರಗಡೆ ದೇವಸ್ಥಾನದಲ್ಲಿ, ಅಲ್ಲೇ ನಮ್ಮ ಮೊಬೈಲ್ಸ್ನೂ ಇಟ್ಟು ಹೋಗ್ಬೇಕಿತ್ತು. ಮೊಬೈಲ್ಗಳನ್ನೂ ಒಳಗಡೆ ತಗೊಂಡು ಹೋಗಂಗಿರಲಿಲ್ಲ ಈ ದೇವಸ್ಥಾನದಲ್ಲಿ. ಬಿರ್ಲಾ ಮಂದಿರ್ ಆದಮೇಲೆ ಇವಾಗ ಚಾರ್ ಮಿನಾರಿಗೆ ಬಂದಿದ್ದೀವಿ. ಇವಾಗ ಚಾರ್ ಮಿನಾರ್ ನಮ್ಮ ಅಪೋಸಿಟಲ್ಲಿದೆ. ಹಂಗೆ ಹೋಗ್ತಾ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಈ ಸ್ಟ್ರೀಟಲ್ಲಿ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ಗಳು, ಸ್ಲಿಪ್ಪರ್ಸ್ಗಳು ಮತ್ತು ಕ್ಲಾತಿಂಗ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಈಗ ನಾವು ಹೈದರಾಬಾದಲ್ಲಿರೋ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಚಾರ್ ಮಿನಾರಲ್ಲಿ ಬಂದು ನಿಂತಿದ್ದೀವಿ. ತುಂಬ ಖುಷಿ ಅನಿಸ್ತೈತೆ. ಅಂದರೆ ಕನ್ನಡದಲ್ಲಿ ಚಾರ್ ಮಿನಾರ್ ಅಂತ ಒಂದು ಫಿಲಮ್ ಇದೆ, ನೆನಪಿದೆ ಅನಿಸುತ್ತೆ. ಅದೇ ಚಾರ್ ಮಿನಾರಲ್ಲಿ ಬಂದು ನಿಂತಿದ್ದೀವಿ. ತುಂಬ ಚೆನ್ನಾಗೈತೆ. 4 ಕಡೆನೂ ಒಂದೊಂದು ಪಿಲ್ಲರ್ಗಳು, ಅದಕ್ಕೆ ಚಾರ್ ಮಿನಾರ್. ಮತ್ತು ಇಲ್ಲೊಂದು ಫೌಂಟೇನ್ ಕೊಟ್ಟಿದ್ದಾರೆ. ಜೊತೆಗೆ ಒಳಗಡೆಗೆ ಹೋಗ್ಬೇಕಾದ್ರೆ ಎಂಟ್ರಿ ಟಿಕೆಟ್ ಇರುತ್ತೆ, ಅದು ಎಂಟ್ರಿ ಟಿಕೆಟ್ ತಗೊಂಡು ಮೇಲ್ಗಡೆಗೆ ಹೋಗಬೇಕು. ಸಣ್ಣ ಸಣ್ಣ ಮೆಟ್ಲುಗಳು ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಏಜ್ ಆಗಿರೋರಾಗಲಿ ಪುಟಾಣಿ ಮಕ್ಳುಗಳು ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಈಗ ನಾನು ಅದೇ ಸ್ಟ್ರೀಟಲ್ಲಿ ಬಂದಿದ್ದು. ಈಗ ನಾವು ಮೇಲ್ಗಡೆ ನಿಂತ್ಕೊಂಡು ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಸುತ್ತ ಅಂಗಡಿಗಳಿದ್ದಾವೆ. ನಿಮ್ಗೆ ಯಾವ್ಯಾವ ಥರ ಶಾಪಿಂಗ್ ಬೇಕು ಅದೆಲ್ಲನೂ ಕೂಡ ಮಾಡ್ಬೋದು ನೀವು ಇಲ್ಲಿ. ಹಾಗೆಯೇ ಚಾರ್ ಮಿನಾರ್ ಪಕ್ಕದಲ್ಲೇ ಅದಕ್ಕೆ ಅಟ್ಯಾಚ್ ಆದಂಗೆ ಭಾಗ್ಯಲಕ್ಷ್ಮಿ ದೇವಸ್ಥಾನ ಇದೆ. ನೀವೇನಾದರೂ ಚಾರ್ ಮಿನಾರ್ಗೆ ಹೋದರೆ ತಪ್ಪದೆ ಆ ದೇವಸ್ಥಾನನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈಗ ನಾನು ಆಗಲೇ ಹೇಳ್ದೆ ಅಲ್ವಾ, ಮೆಟ್ಲುಗಳು ತುಂಬಾ ಚಿಕ್ಕದಾಗಿರುತ್ತೆ ಅಂತ. ನೋಡಿ ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಅಂತ. ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಈಗ ನಾವು ವಾಪಸ್ ಅದೆಲ್ಲ ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ನಾನು ತುಂಬ ಗ್ಯಾಪ್ ಆದಮೇಲೆ ಮತ್ತೆ ಹೈದರಾಬಾದ್ ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮರ್ತೇ ಬಿಟ್ಟಿದ್ದೆ ಈ ವಿಡಿಯೋ ಮಾಡಿದ್ದೀನಿ ಅನ್ನೋದನ್ನೇ. ಹೈದರಾಬಾದಲ್ಲಿ ಸ್ಟೇ ಆಗಿ ಇನ್ನೂ ಒಂದಷ್ಟು ಪ್ಲೇಸಸ್ಗಳನ್ನ ನೋಡ್ಬೋದು. ಆದರೆ ನಾವಿವಾಗ ಶ್ರೀಶೈಲಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಮಳೆನೂ ಶುರು ಆಗಿತ್ತು. ನಾವು ಹೋಗಿ ತಲುಪೋಷ್ಟರಲ್ಲಿ ಸಂಜೆನೇ ಆಗಿತ್ತು. ಆನ್ ದಿ ವೇ ಹೋಗ್ಬೇಕಾದ್ರೂ ಮಳೆ ಇತ್ತು. ಮತ್ತು ಆ ದೇವಸ್ಥಾನದ ಹತ್ರನೂ ಮಳೆ ಬಂದು ಅವಾಗ ಸ್ಟಾಪ್ ಆಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಂಥದ್ದೇನು ರಶ್ ಇರಲಿಲ್ಲ. ಆದರೆ ಸೇಮ್ ಬಿರ್ಲಾ ಟೆಂಪಲಲ್ಲಿ ಇತ್ತಲ್ಲ, ಅದೇ ರೀತಿ ನಮ್ಮ ಫೋನ್ಸ್ಗಳನ್ನ ಹೊರಗಡೆನೇ ಇಟ್ಟೋಗ್ಬೇಕಾಗಿದ್ದರಿಂದ ಇಲ್ಲಿ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಔಟ್ಸೈಡ್ ಮಾತ್ರ ವೀಡಿಯೋ ಮಾಡಿದ್ದೀನಿ. ಇವತ್ತು ನಾವು ಇಲ್ಲೇ ಸ್ಟೇ ಆದ್ವಿ. ಜೊತೆಗೆ ತುಂಬ ವರ್ಷ ಆದಮೇಲೆ ಶ್ರೀಶೈಲಂಗೆ ಮತ್ತೆ ಬಂದಿತ್ತು. ಬೆಳಿಗ್ಗೆ ಮತ್ತೆ ದೇವಸ್ಥಾನದ ಹತ್ರ ಕೈ ಮುಗ್ದೋಗೋಣ ಅಂತ ಬಂದ್ವಿ. ಹಂಗೆ ಇಲ್ಲಿ ವಿಭೂತಿ ಎಲ್ಲ ಹಚ್ಚಿಸ್ಕೊಂಡು. ಜೊತೆಗೆ ನಾವು ಬಂದಿದ್ದು ಗುರುವಾರ ನೈಟಲ್ಲಿ ಬಂದ್ವಿ. ಇವತ್ತು ಶುಕ್ರವಾರ, ಜೊತೆಗೆ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಈ ಥರ ಹಚ್ಚಿದ್ರೆ. ಅದಕ್ಕೆ ನಾವು ದೀಪ ಹಚ್ಬಿಟ್ಟು ಹೋಗೋಣ ಅಂತೇಳಿ ಬತ್ತಿಲಿ ಆರತಿ ಮಾಡಿ ದೀಪ ಹಚ್ತಾ ಇದ್ದೀವಿ. ನಾವು ಅಲ್ಲಿಂದ ಹೊರಡ್ತಾ ಇದ್ದಂಗೆ ಪಾದಯಾತ್ರೆ ಥರ ಸ್ಕೇಟಿಂಗ್ ಮೂಲಕ ಯಾರೋ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ರು. ಇದೆಲ್ಲ ನೋಡ್ತಿದ್ರೆ ಯಾವ್ಯಾವ ಥರ ದರ್ಶನ ಮಾಡೋಕ್ಕೆ ಬರ್ತಾರಲ್ವ ದೇವ್ರನ್ನ ಅಂತ ಅನಿಸ್ತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ, ಹೇಗಿತ್ತು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.